ಆತ್ಮೀಯ ವೀಕ್ಷಕ ಬಾಂಧವರಿಗೆ ಮುತ್ತಿನಂತ ಮಾತು ಚಾನಲ್ಗೆ ಸ್ವಾಗತ ಕೋರುತ್ತಿರುವ ನಿಮ್ಮ ಸುನೀತಾ. 23ನೇ ತಾರೀಕು ಅಂದರೆ 23/6/24 ಇಸವಿಯ ದಿನಾಂಕದಂದು ರಕ್ತದಾನ ಶಿಬಿರವನ್ನು ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದವರ ವತಿಯಿಂದ ನಡೆಸಲಾಯಿತು. ರಕ್ತದಾನ ಮಹಾದಾನ ಅದರ ಬಗ್ಗೆ ಒಂದು ವಿಡಿಯೋವನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕೆಂದು ಮನಸ್ಸಾಗಿ ರಕ್ತದಾನ ಶಿಬಿರದ ವಿಡಿಯೋವನ್ನು ಮಾಡಿರುತ್ತೇನೆ. ವೀಕ್ಷಕರೇ, ದಯವಿಟ್ಟು ಇದನ್ನು ಆದಷ್ಟು ಶೇರ್ ಮಾಡಲು ಪ್ರಯತ್ನ ಮಾಡಿ. ರಕ್ತದಾನ ಮಾಡುವ ಬಗ್ಗೆ ನಮ್ಮ ಜನರಿಗೆ ಕಳಕಳಿಯ ಮನವಿಯನ್ನು ಮೂಡಿಸುವಲ್ಲಿ ನಮ್ಮ ಚಾನಲ್ ಮುಂದೆ ಸಾಗಿದೆ. ಶ್ರದ್ಧೆಯ ಮಾತಾಡಿ ಆತ್ಮೀಯ ಬಂಧುಗಳು, ಟುಡೇ ವಿ ಹ್ಯಾವ್ ಅಸೆಂಬ್ಲ್ಡ್ ಹಿಯರ್ ಫಾರ್ ದಿ ಬ್ಲಡ್ ಡೊನೇಷನ್. Our Manya Nagar Sangha Chalaji, you told about the importance of blood donation and how it helps us also. Yes, it can save 3 lives, and it's one of the greatest. If we refer our scriptures, Ahad paragraph, the blood donation that we should be there here. But we have Annadana, Vidyadana, Arudidana, and Savadana. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು ಹೇಳ್ಬೋದಾ? ಕವಿತಾ ಸಂದೀಪ್ ಅಂತ. ಕವಿತಾ ಸಂದೀಪ್, ಎಷ್ಟು ವರ್ಷದಿಂದ ಈ ಥರ ಡೊನೇಷನ್ 5 ವರ್ಷದಿಂದ ಇದು RSS ಕ್ಯಾಂಪ್ ಮಾಡಿದಾಗಿಂದ ಡೊನೇಟ್ ಮಾಡ್ತಾ ಇದ್ದೇನೆ. ಓಕೆ, ನೀವು ಬೇರೆಯವರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಅಂತ? ರಕ್ತದಾನ ಮಹಾದಾನ, ಎಲ್ಲರೂ ಬಂದು ರಕ್ತದಾನ ಮಾಡಬೇಕು ಅಂತ ಕೇಳ್ಕೊತೀನಿ. ಓಕೆ, ಇದರಿಂದ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ಸ್ವಲ್ಪ ಬಡ ಮಕ್ಕಳಿಗೆ RSS ಸಂಘದವ್ರದಿಂದ ಬಡ ವ್ಯಕ್ತಿಗಳಿಗೆ ಅವರಿಗೆಲ್ಲ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ರಕ್ತದಾನ ಮಾಡಬೇಕು ಅಂತ ಕೇಳ್ಕೊತೀನಿ. ಓಕೆ, ಮತ್ತು ಬೇರೆಯವ್ರಿಗೆ ಜೀವ ಉಳಿಸುವಂಥ ಒಂದು ಶಕ್ತಿ ನಮ್ಮಲ್ಲಿದೆ ಅನ್ನೋದು ನಮಗೆ ಅರಿವಾಗಬೇಕು ಅನ್ನೋದೊಂದು ಸಂದೇಶ. ಬಟ್ ಎಷ್ಟೋ ಜನ ರಕ್ತದಾನ ಮಾಡೋದಿಲ್ಲ. ನಿಮ್ಮ ಅಭಿಪ್ರಾಯ? ತುಂಬ ಜನ ಹೆದರಿಕೆಯಿಂದನೇ ಮಾಡೋದಿಲ್ಲ. ಓಕೆ, ಅವ್ರಿಗೇನಾದ್ರೂ ಆಗ್ಬಿಡುತ್ತೆ, ತಲೆ ಸುತ್ತ ಬರುತ್ತೆ ಅಥವಾ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಬಟ್ ಆ ಥರ ಏನೂ ಇರೋದಿಲ್ಲ. ವಿತಿನ್ 30 minutes 1 hour they can do anything. ಆಲ್ ದಿ ಡೈಲಿ ಆಕ್ಟಿವಿಟೀಸ್ they can do. ಓಕೆ, ಸೊ ಹಾಗಾಗಿ ಬಂದು ಧೈರ್ಯ ಮಾಡಿ ಎಲ್ಲರೂ ಬಂದು ರಕ್ತದಾನ ಮಾಡಿ ಅಂತ ಹೇಳ್ತೀರಾ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸುಸ್ತಾಗ್ತಾ ಇದೆಯಾ? ಏನು ಹೋಗ್ತಾರೆ? ಇಲ್ಲ, ನಾರ್ಮಲ್ ಇದೆ. ನಾರ್ಮಲ್ ಅಲ್ಲ? ಏನ್ ಹೇಳ್ತೀರಾ ನೀವು? ಅಂದ್ರೆ ರಕ್ತದಾನ ಮಾಡೋದ್ರ ಬಗ್ಗೆ ಒಂದು ಸಂದೇಶ ಕೊಡ್ಬೇಕಲ್ವಾ ನಮ್ಮ ಚಾನಲ್ ಇಂದ. ಸೊ ಹೆಂಗೆ ನಾವು ಅವ್ರನ್ನ ಇದು ಮಾಡೋದು ಅಂತ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡುವಂತ ಒಂದು ಉದ್ದೇಶ ನಮ್ಮ ಒಂದು ಜನಗಳಿಗೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ. ಹೌದು, ರಕ್ತದಾನ ಮಾಡ್ಬೇಕು ಎಲ್ರು. ರಕ್ತದಾನ ಅಂದ್ರೆ ಜೀವದಾನ ಅಂತ ಹೇಳ್ತಾರಲ್ಲ. ನೋಡಿ, ಈಗಿನ ಎಷ್ಟು ತೊಂದರೆಗಳಿದೆ, ಆಸ್ಪತ್ರೆಗಳೆಲ್ಲ ನೋಡಿರ್ಬೋದು, ಎಷ್ಟು ಕಾಯಿಲೆಗಳಿರ್ತಾರೆ. ರಕ್ತದ ಎಷ್ಟು ಅವಶ್ಯಕತೆ ಇದೆ ಅಂದರೆ, ಆ ರಕ್ತ ಅಂದರೆ ಒಂದು ರಕ್ತ ಕೊಡೋದ್ರೆ ಒಂದು ಜೀವ ಕೊಟ್ಟ ಹಂಗೇನೆ. ಅದನ್ನು ಜನಗಳು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಈ ರಕ್ತದಾನದಿಂದ ಏನೂ ತೊಂದರೆ ಆಗೋದಿಲ್ಲ. ಅದು ಏನೋ 24 ಗಂಟೆಯಲ್ಲಿ ಏನೋ ಮತ್ತೆ ರಿಕವರ್ ಆಗ್ತದಂತೆ ರಕ್ತದಾನ. ನೀವು ಊರಿಗೆ ಮಂತ್ ಬೇಕಾದ್ರೆ ಒಂದ್ಸಲ ಕೊಡ್ಬೋದು ಆ ಥರ. ಅದನ್ನ ಜನಗಳಿದೊಂದು ಇದಿರ್ಬೋದು, ರಕ್ತದಾನ ಮಾಡಿದ್ರೆ ಏನು ನಮ್ಮದು ದೇಹದ ರಕ್ತ ಹೋಗ್ತದೆ ಅಂತೇಳಿ.
ಆ ಥರ ಏನಿರೋದಿಲ್ಲ. ಮತ್ತು ಅದರಿಂದ ಒಂದು ಜೀವದಾನ ಅಂತ ಒಂದು ಜೀವನೇ ಉಳಿಸ್ಬೋದು ನೀವು, ಅದು ಮಹತ್ವ. ಅದಕ್ಕಿಂತ ದೊಡ್ಡ ಇದು ಬೇರೆ ಏನಿಲ್ಲ ಜೀವನದಲ್ಲಿ. ಹಾಗಾಗಿ ಎಲ್ಲರೂ ರಕ್ತದಾನಕ್ಕೆ ಪ್ರೋತ್ಸಾಹ ಮಾಡಬೇಕು. ಯಾಕಂದರೆ ಆ ಥರ ಇದೆ, ಅಷ್ಟು ಅಗತ್ಯ ಇದೆ ಸಮಾಜದಲ್ಲಿ ರಕ್ತದ್ದು. ಅವ್ರಿಗಿನ ತಾವೇನ್ ಮಾಡ್ತಿದ್ರಿ? ರಕ್ತದಾನ ಮಾಡುವುದರಿಂದ ಹಲವಾರು ಜೀವಗಳನ್ನು ನಾವು ಉಳಿಸಬಹುದು ವೀಕ್ಷಕರೇ. ಹಾಗಾಗಿ ದಯವಿಟ್ಟು ಇಂತಹ ಕ್ಯಾಂಪ್ಗಳಲ್ಲಿ ಬಂದು ನೀವು ರಕ್ತದಾನವನ್ನು ಮಾಡಬೇಕಾಗಿ ಮುತ್ತಿನಂತ ಮಾತು ಚಾನಲ್ ವಿನಂತಿಸಿಕೊಳ್ಳುತ್ತದೆ. ನಿಮ್ಮ ಹೆಸರು ಹೇಳ್ಬೋದಾ? ಶೀಲಾ, ಶೀಲಾ. ಎಷ್ಟು ವರ್ಷದಿಂದ ಡೊನೇಟ್ ಮಾಡ್ತಾ ಇದ್ದೀರಾ? ಸೆಕೆಂಡ್ ಟೈಮ್ ಅಷ್ಟೇ. ಸೆಕೆಂಡ್ ಟೈಮ್. ನೀವ್ ಏನ್ ಹೇಳ್ತೀರಾ, ಏನ್ ಸಂದೇಶ ಕೊಡ್ತೀರಾ ನಮ್ಮ ಜನಗಳಿಗೆ ರಕ್ತದಾನ ಅಂತ? ಏನ್ ಹೇಳಕ್ ಇಷ್ಟಪಡ್ತೀರಾ? ಗಿವ್ ಬ್ಲಡ್ ಸೇವ್ ಲೈಫ್ ಅಷ್ಟೇ ಅಲ್ವಾ? ಹೌದು, ರಕ್ತದಾನ ಒಂದು ಜೀವ ರಕ್ತದಾನ. ಉಳಿಸುವಂತ ಶಕ್ತಿ. ಒಂದಲ್ಲ 3 ಜೀವ, ಒಬ್ರು ಕೊಟ್ರೆ 3 ಜನಕ್ಕೆ ಆಗುತ್ತೆ. ಒಳ್ಳೆಯದೇ ಅಂತ. ಹೌದು. ಅಂಡ್ ನಿಮಗೂ ಒಳ್ಳೇದಾಗುತ್ತೆ. ಹೌದು. ಮತ್ತೆ ಎಲ್ರಿಗೂ ನೀವು ಬಂದು ಡೊನೇಟ್ ಮಾಡಕ್ಕೆ ಒಂದು ಸಂದೇಶ ಕೊಡ್ತೀರಾ? ಆಗ ಖಂಡಿತ ನಾನು ನನ್ನಿಂದ ಆದಷ್ಟು ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಓಕೆ. ಸೊ ಖಂಡಿತ ಮಾಡಿ, ಎಲ್ಲರೂ ರಕ್ತದಾನ ಮಾಡಿ, ಓಕೆ. ಆದಷ್ಟು ಮಾಡಿ. 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸತಿ ಮಾಡಕ್ಕಾದ್ರೆ ಮಾಡಿ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಒಂದು ಗೃಹಿಣಿಯಾಗಿ ನೀವು ಇಷ್ಟೊಳ್ಳೆ ಒಂದು ಇದನ್ನ ಇನಿಷಿಯೇಟಿವ್ ತಗೊಂಡು ಬಂದು ಇಷ್ಟು ಬೆಳಿಗ್ಗೆನೆ, ಅದು ಭಾನುವಾರ ರಜಾ ದಿನ, ಇಷ್ಟು ಬೆಳಿಗ್ಗೆ ಬಂದು ರಕ್ತ ಕೊಡ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದ್ರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಏನೇನು ನಿಮ್ಗೆ ಇಲ್ಲಿ ಸೌಕರ್ಯ ಮಾಡ್ಕೊಟ್ರು? ನಿಮ್ಗೆ ತಲೆ ತಿರುಗ್ತಾ ಇತ್ತಲ್ಲ ಅವಾಗ? ಸರ್ಫೇಸ್ ಎಲ್ಲ ಟೇಕ್ ಕೇರ್ ಮಾಡಿದ್ರು, ಎಳ್ನೀರು ಕೊಟ್ಟರು, ಕರ್ಕೊಂಡೋಗಿ ಅಲ್ಲಿ ಇಮಿಡಿಯೇಟ್ಲಿ ಅವರ ಯೂನಿಟಿಗೆ ಇನ್ಫಾರ್ಮ್ ಮಾಡಿದ್ರು. ಅವರು ಡಾಕ್ಟರ್ ಇದ್ದಾರೆ, ಅವ್ರು ಬಂದು ಇದ್ ಮಾಡಿ ಕರ್ಕೊಂಡೋಗಿ ಎಲ್ಲ ಫಸ್ಟ್ ಏಡ್ ಟೈಪ್ ಎಲ್ಲ ಮಾಡಿ ರೆಸ್ಟ್ ಮಾಡಿಸಿ ಇಲ್ಲ ಇದ್ ಮಾಡಿದ್ರು. ಯಾವ ತರ ಇದ್ ಮಾಡ್ಬೇಕು ಸರ್ಚ್ ಮಾಡಿಸಿದ್ರು, ಎಲ್ಲ ಕೇಳಿದ್ರು. ಎಲ್ಲ ರೀತಿಯಲ್ಲಿ ಅಂದ್ರೆ ಎಳ್ನೀರೆಲ್ಲ ಕೊಟ್ರು ಅನ್ಸುತ್ತಲ್ವಾ ನಿಮ್ಗೆ? ಎಳ್ನೀರು, ಬಾಳೆಹಣ್ಣು ಎಲ್ಲಾ ರೀತಿ ಸೌಕರ್ಯ ಮಾಡಿದಾರಲ್ವಾ? ಎಲ್ಲ ತುಂಬಾ ಚೆನ್ನಾಗಿ ಇದ್ ಮಾಡಿದ್ರು. ಪ್ರತಿಯೊಬ್ರು ಬಂದು ಬ್ಲಡ್ ಡೊನೇಟ್ ಮಾಡಕ್ ಹೇಳ್ಬೇಕು ನಾವು. ತುಂಬಾ ಒಳ್ಳೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಬ್ಲಡ್ ಕೊಡ್ತೇನೆ ಪ್ರಾಬ್ಲಮ್ ಆದ್ರೂ ಕೂಡ ಅವರು ಎಲ್ಲ ಟೀಮ್ ಇದೆ, ಅವರು ಎಲ್ಲ ಟೇಕ್ ಕೇರ್ ಆಫ್. ಹೌದು. ಇಲ್ಲ ಸರ್ ಬಂದೇನೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ರನ್ನು ನೀವು. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ತುಂಬಾ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ. ಸರ್ ನಿಮ್ಮ ಹೆಸರು? ಚೈತನ್ಯ. ಚೈತನ್ಯ. ಹೌದು. ಎಷ್ಟನೇ ಸಲ ನೀವು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀರಾ? ಸೆಕೆಂಡ್ ಟೈಮ್. ಸೆಕೆಂಡ್ ಟೈಮ್. ಏನ್ ಅವೇರ್ನೆಸ್ ಕೊಡಕ್ ಇಷ್ಟಪಡ್ತೀರಾ ನಮ್ಮ ಜನರಿಗೆ? ಬ್ಲಡ್ ಡೊನೇಟ್ ಮಾಡಬೇಕು. ನಮ್ಮ RSS ಅವ್ರು ಹೇಳ್ದಂಗೆ ಇಟ್ ಇಸ್ ಎ ಗುಡ್ ಡೊನೇಷನ್. ಬ್ಲಡ್ ನೀಡಿ ಇರೋರಿಗೆ, ಅಟ್ಲೀಸ್ಟ್ ಮಿಡಲ್ ಕ್ಲಾಸ್ ಪೀಪಲ್ ಅಥವಾ ಪೂರ್ ಇರೋ ಪೀಪಲ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹೌದು, ಜೀವ ಉಳಿಸ್ದಂಗೆ. ಜೀವ ಉಳಿಸ್ದಂಗೆ ಆಗುತ್ತೆ. ಅಂಡ್ ಅವರ್ ಬಾಡಿ ಆಲ್ಸೋ ವಿಲ್ ಗೆಟ್ ನ್ಯೂ ಬ್ಲಡ್ ಅಂಡ್ ನ್ಯೂ ಇಮ್ಯುನಿಟಿ ಪವರ್ ವಿಲ್ ಇನ್ಕ್ರೀಸ್. ಹಂಗಾಗಿ ಎಲ್ಲರೂ ರಕ್ತದಾನ ಮಾಡಿ, ತುಂಬಾ ಒಳ್ಳೆಯದು. ಥ್ಯಾಂಕ್ ಯು ಸರ್. ಬೆಳಗ್ಗೆ ನಮಸ್ಕಾರ. ಹೇಳಿ, ಏನ್ ಬ್ಲಡ್ ಡೊನೇಷನ್ ಮಾಡಕ್ ಬಂದ್ಬಿಟ್ಟಿದ್ದೀರಾ? ಮಾಡ್ಬೇಕು, ದೇಶಕ್ಕೆ ಒಳ್ಳೇದಾಗಬೇಕಲ್ಲ ಮೇಡಮ್. ಅಲ್ವಾ? ಹೌದು. ಮಕ್ಳಿಗೇನೋ ಒಂದು ಹೆಲ್ಪ್ ಹೆಲ್ಪ್ ಆಗುತ್ತೆ. ಆಗುತ್ತೆ, ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆದ್ರೆ ಸಾಕು. ನಾವು ಹೌದಲ್ವಾ? ಫ್ಯಾಕ್ಟ್ರಿಲೇ ಒಂದು 5-6 ಸಲ ಕೊಟ್ಟಿದ್ದೀನಿ ನಾನು. ಯಾರು ಹುಷಾರಿಲ್ಲ ಅವ್ರಿಗೆಲ್ಲ ಕೊಟ್ಟಿದ್ದೀನಿ. ನೀನು ಇದುವರೆಗೆ ಭಗವಂತ ಆಯುಷ್ ಆರೋಗ್ಯ ಚೆನ್ನಾಗಿ ಇಟ್ಟಿದ್ದಾನೆ. ಮುಂದೆ ಹಿಂಗೆ ಇಡ್ಲಿ ಅಂತ ನಿಮ್ಮೆಲ್ಲ ರಾಷ್ಟ್ರವರೆಗೂ. ಓಕೆ ಓಕೆ. ಸೊ ಎಷ್ಟು ವರ್ಷದಿಂದ ಡೊನೇಟ್ ಮಾಡ್ತಿದ್ದೀರಾ? ಅಲ್ಲೇ ಒಂದು 20-25 ವರ್ಷದಿಂದ ಮಾಡ್ತಾ ಇದ್ದೀರಾ? ಓಕೆ ಓಕೆ. ಹಾ ಹಾ. ಇದೇ ತರ ಭಜನೆ ಮುಂದುವರಿಲಿ ಅಂತ ನಿಮ್ಮ ಹತ್ರ ಆದೇಶ ಕೇಳ್ತಾರೆ. ನಿಮ್ ಜೊತೆಗೆ ಸಹಕಾರ ಇರಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲಾ ಕಡೆಗೆ ಭಜನೆ ಇರಬೇಕು, ನಿಮ್ಮದು ಜೊತೆಗೆ ನಮ್ಗೆ ಇರಬೇಕು. ಖಂಡಿತ ಖಂಡಿತ ಇದೊಂದಿದ್ರೆ ಸಾಕು ಮೇಡಮ್. ಖಂಡಿತ ಖಂಡಿತ. ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬೇರೆಯವ್ರಿಗೆ ರಕ್ತದಾನ ಮಾಡಿ? ಬೇರೆಯವ್ರಿಗೆ ಎಲ್ಲರಿಗೂ ರಕ್ತದಾನ ಮಾಡಬೇಕು. ಎಲ್ಲರೂ ಆಯುಷ್ಯ ಆರೋಗ್ಯ ಎಲ್ಲರಿಗೂ ಚೆನ್ನಾಗಿರ್ಬೇಕು, ದೇಶಕ್ಕೆ ಒಳ್ಳೇದಾಗಬೇಕು. ಮುಂದಿನ ಜನರೇಷನ್ ಎಲ್ಲ ಪೀಳಿಗೆಗಳು ಚೆನ್ನಾಗಾಗಬೇಕು. ಒಬ್ರಿಗೆ ಬ್ಲಡ್ ದಾನ ಮಾಡಿದ್ರೆ ಅವ್ರಿಗೆ ಯಾರಿಗೂ ಒಬ್ರಿಗೆ ಸಹಾಯ ಆಗ್ಬಿಟ್ಟು ಚೆನ್ನಾಗಿ ಒಬ್ಬರು ಜೀವ ಉಳಿಸಿದ್ರೆ ಸಾಕು ಅಷ್ಟೇ. ನಮ್ಮದೇ ನಾವು ನೋಡ್ಕೊಬಾರ್ದು, ಇರೋವರೆಗೆ ಚೆನ್ನಾಗಿರ್ಬೇಕು ಅಂತ.
ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಬ್ಲಡ್ ಡೊನೇಟ್ ಆಗಿದ ತಕ್ಷಣ ನಾವು ಏನಾದ್ರು ಕುಡಿಯೋಕ್ ಕೊಡ್ತಾ ಇದೀವಿ. ಸೊ ದಟ್ ಅಲ್ಲಿ ಫಸ್ಟ್ ರೆಸ್ಟ್ ಮಾಡಿಸ್ತಾರೆ, ಆಮೇಲೆ ಇಲ್ಲಿ ಬಂದು ಕೂತ್ಕೊಂಡ್ಮೇಲೆ ನಾವೇನಾದ್ರು ಕುಡಿಯೋಕ್ ಕೊಟ್ಟು ಇಲ್ಲಿ ಅಬ್ಸರ್ವೇಷನ್ ಅಲ್ಲಿ ಇರ್ತೀವಿ 10 minutes 10 to 20 minutes. ಸೊ ದಟ್ ಅವ್ರಿಗೆ ಇಲ್ಲೇನಾದ್ರು ಗಿಡಿನೆಸ್ ಬರ್ತಿದೆ ಅಂದ್ರೆ ಮತ್ತೆ ರೆಸ್ಟ್ ತಗೊಳಕ್ ಕಳಿಸ್ತೀವಿ. ಓಕೆ ಮತ್ತೆ ಅವ್ರು ಜಾಸ್ತಿ 6 hours ಆ ಬ್ಯಾಂಡೇಜ್ ನ ತೆಗಿಬಾರ್ದು. ಮತ್ತೆ 6 hours ವಾಕಿಂಗ್, ಜಾಗಿಂಗ್, ವರ್ಕೌಟ್ ಮಾಡೋದು, ಹೆವಿ ಲಿಫ್ಟ್ ಮಾಡೋದು ಎಲ್ಲ ಮಾಡಕ್ ಹೋಗ್ಬಾರ್ದು. ಓಕೆ ಮತ್ತೆ ಇದು 2 hours ಸ್ಮೋಕ್ ಮಾಡಬಾರ್ದು, 12 hours ಡ್ರಿಂಕ್ ಮಾಡಬಾರ್ದು ಅವರು. ಓಕೆ ಅದಾದ್ಮೇಲೆ ಜಾಸ್ತಿ ನೀರ್ ಕುಡಿಬೇಕು. 2 ದಿನ ಅಟ್ಲೀಸ್ಟ್ ಒಂದು ಹೈಡ್ರೇಟ್ ಆಗಿದ್ದು ಒಂಚೂರು ಅವರಷ್ಟು ಕೇರ್ ಮಾಡ್ಕೋಬೇಕು ಜಾಸ್ತಿ. ಓಕೆ ಸೊ ದಟ್ ಆರಾಮ್ ಆಗ್ತಾರೆ ಅವರು. ಓಕೆ ನಿಮ್ಮ ಹೆಸರು ಮೇಡಮ್? ನಮ್ರತ. ಥ್ಯಾಂಕ್ ಯು ನಮ್ರತ. Happy to announce that the blood donation camp already started, and our first member of the day, Kavita Madam, is here, and I request our Suresh ji to present the blood donation certificate to the ma'am. Dhanyawad. Bolo Bharat Mata ki jai. ರಕ್ತದಾನ ಮಾಡಿ ಬಂದವರಿಗೆ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಿ ಹನುಮಾನ್ ಚಾಲೀಸದ ಪುಸ್ತಕವನ್ನು ಕೊಡಲಾಗಿತ್ತು. ಹಾಗೆ ತುಳಸಿಯನ್ನು ಕೂಡ ಕೊಡುಗೆಯಾಗಿ ಇಲ್ಲಿ ನೀಡಿದರು. ಹೌದಾ? ಫಸ್ಟ್ ಟೈಮ್ ಬ್ಲಡ್ ಡೊನೇಟ್ ಮಾಡಿದ್ರಾ? ನಿಮ್ಮ ಹೆಸರು? ಮಾಡಬೇಕು. ಓಕೆ, ನಿಮ್ಮ ಹೆಸರು? ವೈಷ್ಣವಿ. ಓಕೆ, ಇದು ಫಸ್ಟ್ ಟೈಮ್ ಅಂತಂದರೆ ಖುಷಿ ಆಗ್ತಾ ಇರ್ಬೋದು ನಿಮಗೆ? ಭಯ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಭಯ ಅಂತೂ ಪಡಬೇಡಿ. ನಾನು ಭಯ ಪಟ್ಕೊಂಡೆ ಹೋಗಿದ್ದೆ, ಬಟ್ ನಂಗೆ ಕೊಡೋಕ್ಕಾಗಲಿಲ್ಲ. ಇವತ್ತು ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ವಾಪಸ್ ಕಳಿಸಿದ್ರು. ತುಂಬ ಬೇಜಾರಾಗೋಯ್ತು ನನಗೆ, ನಿಮಗೆ ಕೊಡೋ ಥರ ಆಗಲಿ ಅಂತ. ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಿತ್ತು. ಮಾಡಿದ್ದಾರೆ. ಓಕೆ. ಓ, ಓಕೆ ಓಕೆ ಓಕೆ, ನೈಸ್ ನೈಸ್ ನೈಸ್, ಥ್ಯಾಂಕ್ ಯು. मेरा नाम सतीश दुबे है. हमें इन्फॉर्म किया गया था इस यहाँ पे कि लाइक आरएसएस का ब्लड डोनेशन कैंप है, एंड आई थिंक हमें लाइक ये एवरी क्वार्टर या जब भी इस तरह का फंक्शन हो हमें ब्लड डोनेट करना चाहिए. ब्लड डोनेशन क्यों करना चाहिए, उसका रीज़न ये है कि लाइक जो लाइक सब एफोर्ड कर पाए एंड सबके लाइक एंड मोमेंट में ब्लड के लिए भागना ना पड़े, अवेलेबिलिटी रहे, अप्रोचेबल लोगों को मिले. और एक्चुअली इससे क्या होता है कि लाइक एक ब्लड डोनेशन करने से क्या कि आपके शरीर को भी थोड़ा हल्कापन महसूस होता है, लाइक कि आपको भी पता चलता है कि आपकी इम्यूनिटी कितनी अच्छी है बॉडी की.
एंड काफ़ी सारी चीज़ें मतलब एक काइंड ऑफ दान है जो एक अच्छा चीज़ है लाइक सोसाइटी के लिए, वेलफेयर के लिए, और आप किसी के अगर काम आ जाए जीते जी तो बहुत बढ़िया, उससे बढ़िया क्या चीज़ है। सो मैं सभी से आग्रह करूँगा, विनती करूँगा कि ब्लड डोनेशन जब भी इस तरह का आयोजन है, आप स्वस्थ हैं मतलब सही हैं तो प्लीज़ कीजिए और सबको मोटिवेट कीजिए। सर आप सोसाइटी का भला हो इससे। मेरा नाम सतीश जोगा। अच्छा, कितने साल से ये ब्लड डोनेट कर रहे हो? मैं मैडम कितना साल से नहीं, बट जब भी लाइक इस तरह के आयोजन होते हैं तो मैं डेफिनेटली अगर मैं हूँ अवेलेबल हूँ तो डेफिनेटली जाके करता हूँ। थैंक यू, इतना अच्छा आपने मैसेज दिया सोशल मीडिया पे, ताकि सब लोग आके डोनेट करें और एक अवेयरनेस क्रिएट होना चाहिए हमारे मतलब लोगों में। नहीं, इससे नुकसान नहीं मैडम, ये फ़ायदा ही है। आप मतलब हम वैसे ही कितना सारा खून वैसे ही बहा देते फालतू में, तो बढ़िया है कि वो बहाया हुआ खून किसी के काम आ जाए तो और क्या चाहिए, इससे बड़ा चीज़ और क्या है। सही, धन्यवाद सर। थैंक यू। Kaliga, Satya, Tapa and Shaucha is known that only Dana is the way for purification of us. That's what our Dharma says. It's the Dharma, the Purana, I don't remember exactly the name of that. It's mentioned in that. So that way, Dana is there in our culture from the beginning, as I told earlier. ಅನ್ನದಾನ, ಆರೋಗ್ಯದಾನ, and ವಿದ್ಯಾದಾನ. That was the earlier Santini temple. We were not being very, but now all that has become a business. Later, we have heard of Godana, Udana, Vastudana, all of them are also there. Godana actually Vinogorave as a big movement that time to give. ಸ್ವಯಂ ಸೇವಕರು ಸ್ವಯಂ ಪ್ರೇರಿತರಾಗಿ ಅನೇಕ ಕಡೆ ರಕ್ತವನ್ನು ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ರಾಷ್ಟ್ರೋತ್ಥಾನ ಪರಿಷತ್ ಬ್ಲಡ್ ಬ್ಯಾಂಕ್ ಭಾಳ ವರ್ಷಗಳಿಂದ ಇಡೀ ರಾಜ್ಯದಾದ್ಯಂತ ರಕ್ತವನ್ನು ದಾನಿಗಳಿಂದ ಸಂಗ್ರಹ ಮಾಡಿ ಯಾರಿಗೆ ಮಧ್ಯಮ ವರ್ಗದವರಿಗೆ, ಬಡವರಿಗೆ ರಕ್ತ ಅವಶ್ಯಕತೆ ಇದೆ, ತೀರಾ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗೋದಿಲ್ಲ ಅಂತ ಕಡೆ ಉಚಿತವಾಗೂ ಕೂಡ ರಕ್ತವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ನಾವು ನೋಡ್ಬೋದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಸ್ವಾರ್ಥ ಇಲ್ಲದೆ ಜನಗಳ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಸಂಸ್ಥೆ ಇದು. ನಾವು ಕೂಡ ಸ್ವಯಂ ಸೇವಕರಾಗಿರ್ತಕ್ಕಂಥ ನಮಗೆಲ್ಲ ಹೆಮ್ಮೆಯ ವಿಚಾರ. ಇವತ್ತು ನಮ್ಮ ಯಲಹಂಕ ಭಾಗದ ನಮ್ಮ ಕಾರ್ಯಕರ್ತರು ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ವರ್ಷ ಕೂಡ ಮುಂದಿನ ತಿಂಗಳು 24ನೇ ತಾರೀಕು ನಮ್ಮ ಪವನ್ ಅವರು ಯುವ ಮೋರ್ಚ ಮುಖಂಡರು ಅವರ ತಂಡ ಈ ರಕ್ತದಾನ ಶಿಬಿರದ ನೇತೃತ್ವ ವಹಿಸ್ಕೊಂಡಿದ್ದಾರೆ. 24ನೇ ತಾರೀಕು ಸಿಂಗರಾಯಕನಹಳ್ಳಿ ನಮ್ಮ ಗ್ರಾಮದಲ್ಲಿ ಅದು ರಾಷ್ಟ್ರೋತ್ಥಾನಕ್ಕೆ ನಾವು ಕೊಡೋದು. ಇದಕ್ಕೋಸ್ಕರ ರಾಷ್ಟ್ರೋತ್ಥಾನಕ್ಕೆ ಬ್ಲಡ್ ಕೊಟ್ಟರೆ ಒಂದು ದೊಡ್ಡ ರಕ್ತ ಕೂಡ ವ್ಯರ್ಥ ಆಗೋದಿಲ್ಲ. ಯಾರಿಗೆ ಅರಸರು ಸಿಗಬೇಕೋ ಅವರೇ ಸಿಗ್ತದೆ. ಆ ನಂಬಿಕೆ ಮೇಲೆ ನಾವು ರಕ್ತದಾನ ಶಿಬಿರವನ್ನು ಮಾಡಬೇಕು. ಇನ್ನು ಬೇರೆ ಬೇರೆ ಕಡೆ ನಮ್ಮ ಕಾರ್ಯಕರ್ತರು ಅಂತಕ್ಕಂಥ ದಾನಿಗಳು ಒಳ್ಳೆಯದಾಗಲಿ. ಇನ್ನೂ ಹೆಚ್ಚು ಕಾರ್ಯಕರ್ತರನ್ನು ಫೋನ್ ಮಾಡಿ ಕರೆಸಿ ಆ ರಕ್ತದಾನವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್. आशीष नथानी, राजेश पटेल, ಮುತ್ತಿನಂಥ ಮಾತು ಚಾನಲ್ಲು ಒಂದು ಉತ್ತಮವಾದ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುವಲ್ಲಿ ಪ್ರಯತ್ನಿಸುತ್ತಿದೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.